ರೈತರಾಗಿ ಯಾಕಲ ಹುಟ್ಟಿದ ಮೇಲಪ್ಪ ಅನಿಸ್ಬಿಟ್ಟೈತೆ ನಮ್ಮ ಜೀವನದಾಗೆ. ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೆ ಕೃಷಿ ಬದುಕು 244 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ಒಂದು ವಿಷಯದ ಏನಪ್ಪ ಅಂತಂದರೆ, ಒಂದು ಅಡಿಕೆ ತೋಟದ ನಿರ್ವಹಣೆ ಮತ್ತು ನೀರಿನ ಒಂದು ವ್ಯತ್ಯಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸೋಕೆ ಬಯಸ್ತೇನೆ. ಹಾಗಾಗಿ ಈ ಒಂದು ವಿಡಿಯೋನ ಆದಷ್ಟು ಒಂದು ಪೂರ್ತಿಯಾಗಿ ನೋಡಿ. ಯಾಕಂತಂದರೆ ಸದ್ಯದ ಒಂದು ಬರದ ಛಾಯೆ ಒಂದು ಮೂಡ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಈ ದಾವಣಗೆರೆ, ಚಿತ್ರದುರ್ಗದ ಸೈಡು ಅಥವಾ ಆ ಒಂದು ಜಿಲ್ಲೆಯಲ್ಲಿ ಇರುವಂಥ ಒಂದು ಅಡಿಕೆ ತೋಟದ ಒಂದು ಪರಿಸ್ಥಿತಿ ನೋಡಿದರೆ, ಮುಂದಿನ ದಿನ ಅಥವಾ ಇನ್ನೂ ಒಂದು ಬೇಸಿಗೆ ಇನ್ನೂ 2 ತಿಂಗಳ ಇದೆ. ಈಗ ಜಸ್ಟ್ ಏಪ್ರಿಲ್ ಒಂದು ಅರ್ಧ ಆಗಿದೆ. ಹಂಗಾಗಿ ಮೇ ತಿಂಗಳ ಮತ್ತು ಆಮೇಲೆ ಜೂನ್ವರೆಗೂ ಒಂದು ಅಡಿಕೆ ತೋಟನ ಉಳಿಸ್ಕೋಬೇಕಂತಂದರೆ ರೈತರಿಗೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗಾಗಿ ನಾನು ಮೊದಲೇ ಹೇಳ್ದಂಗೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂತಂದರೆ ನೀವು ನೋಡ್ಬೋದು ಸ್ನೇಹಿತರೆ, ರೈತರಿಗೆ ಒಂದಿಷ್ಟು ಮೊದಲೇ ಕುಡಿಯೋಕ್ಕೆ ನೀರಿಲ್ಲ, ಆಮೇಲೆ ದನ ಕರುಗಳಿಗೆ ನೀರಿಲ್ಲ. ಅದರಲ್ಲೇ ಸಾಲ ಸೂಲ ಮಾಡಿ ಬೆಳೆದಿರುವಂಥ ಒಂದು ಅಡಿಕೆ ಗಿಡಗಳಿಗೆ ನೀರನ್ನು ಕೊಡ್ಬೇಕಂತಂದರೆ ಅದು ನೀರಿಲ್ಲ. ಮತ್ತು ಏನಪ್ಪ ಅಂದರೆ ವಿಪರ್ಯಾಸ ಏನಪ್ಪ ಅಂತಂದರೆ, ವಾಣಿ ವಿಲಾಸ ಸಾಗರದ ಅಕ್ಕಪಕ್ಕದಲ್ಲಿ ಇರುವಂಥ ಗ್ರಾಮಗಳಿಗೆ ಜಿಲ್ಲೆಯಲ್ಲಿರುವಂಥ ದೊಡ್ಡ ದೊಡ್ಡ ಡ್ಯಾಮ್ಗಳು ಇದ್ರೂ ಸಹ ಬರದ ಛಾಯೆ ಎಷ್ಟವರೆಗೆ ಮೂಡಿದೆ ಅಂತೇಳಂದರೆ, ಸಾಕಷ್ಟು ಜನ ರೈತರು ಏನು ಮಾಡಿದ್ದಾರೆ, ಅಡಿಕೆ ಗಿಡ ಹೆಂಗಾದ್ರೂ ನಾವು ಉಳಿಸ್ಕೋಬೇಕು ಅಂಥೇಳಿ ಟ್ಯಾಂಕರ್ ಮೊರೆ ಹೋಗಿದ್ದಾರೆ. ಕನಿಷ್ಠ 1500 ರೂಪಾಯಿಂದ 2000 ರೂಪಾಯಿವರೆಗೂ ಟ್ಯಾಂಕರ್ ನೀರನ್ನು ಖರೀದಿ ಮಾಡಿ ಅದರಲ್ಲಿ ಕೃಷಿ ಹೊಂಡ ಮಾಡಿಕೊಂಡು ಡಂಪ್ ಮಾಡಿ ಆನಂತರ ಅಡಿಕೆ ಗಿಡಗಳಿಗೆ ಹನಿ ನೀರಾವರಿ ಮೂಲಕ ನೀರನ್ನು ಒದಗಿಸುವಂಥ ಕೆಲಸನ ಮಾಡ್ತಾರೆ. ಆದ್ರೂ ಸಹ ಒಂದು ಟ್ಯಾಂಕರಿಗೆ 1500ರಿಂದ 2000 ರೂಪಾಯಿವರೆಗೂ ಖರ್ಚು ಮಾಡಿ ಉಳಿಸ್ಕೋಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. ಯಾಕಂತಂದರೆ 1 ವಾರ ಅಥವಾ 1 ತಿಂಗಳದ ಪರಿಸ್ಥಿತಿ ಆದರೆ ಹೆಂಗಾದರೂ ಮಾಡಿ ಉಳಿಸ್ಕೋಬೋದು. ಆದರೆ 2 ತಿಂಗಳವರೆಗೆ ಇವಾಗಲೇ ಇಷ್ಟೊಂದು ಬರದ ಛಾಯೆ ಮೂಡೈತೆ ಅಂತಂದ್ರೆ, ಕನಿಷ್ಠ ಇನ್ನೂ 1 ತಿಂಗಳವರೆಗೂ ರೈತರಿಗೆ ಕನಿಷ್ಠ ಏನಪ್ಪ ಅಂತಂದರೆ 1 ವಾರದಲ್ಲಿ ಮಿನಿಮಮ್ 2 ಟೈಮ್ ಆದರೂ ಅಡಿಕೆ ಗಿಡಕ್ಕೆ ನೀರು ಬೇಕು. ಯಾಕಂತಂದರೆ ಈಗಿರುವಂಥ ಅಡಿಕೆ ಗಿಡ ನೋಡಿದರೆ ಹಿಂಗಾರು ಬಿಡೋ ಟೈಮು ಅಂತಂದರೆ, ಈಗ ಹಿಂಗಾರುಗಳು ಒಣಗ್ತಾ ಇದ್ದಾವೆ, ಸುಳಿ ಒಣಗ್ತಾ ಇದ್ದಾವೆ. ಹಾಗಾಗಿ ಏನಪ್ಪ ಅಂತಂದ್ರೆ ರೈತರು ಹೆಂಗಾದರೂ ಮಾಡಿ ಕಷ್ಟ ಬಿದ್ದಾದರೂ ಅಡಿಕೆ ಗಿಡನ ಉಳಿಸ್ಕೋಬೇಕಂತೇಳಿ ಟ್ಯಾಂಕರ್ ಮೂಲಕ ಟ್ಯಾಂಕರ್ ಮೊರೆ ಹೋಗಿದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ಸ್ನೇಹಿತರೆ, ನೀವೆಲ್ಲ ಪಾಪ ಎಂಥದ ಪರಿಸ್ಥಿತಿ ಅಂತಂದರೆ ಎಂಥವ್ರಿಗೂ ಸಹ ಮನ ಕಲಕುವಂಥ ದೃಶ್ಯ. ಯಾಕಂತಂದರೆ ರೈತರಿಗೆ ಬರುವಂಥ ಕಷ್ಟನ ನೋಡಿದರೆ ಬೇರೆದವ್ರಿಗೆ ಯಾರಿಗೂ ಸಹ ಇಂಥ ಕಷ್ಟ ಬರೋದಿಲ್ಲ. ಯಾಕಂತಂದರೆ ಅಡಿಕೆ ಗಿಡನ ಒಣಗೋದು ನೋಡಿದರೆ, ಅಥವಾ ದನ ಕರುಗಳಿಗೆ ನೀರಿಲ್ದೇ ಯಾವುದೇ ರೈತರು ಬೆಳೆಯುವಂಥ ಬೆಳೆಗಳಿಗೆ ನೀರಿಲ್ಲ ಅಂತಂದರೆ ಯಾವ ಥರ ಕಷ್ಟಪಡ್ತಾರೆ ಅಂತಂದರೆ ನೋಡ್ಬೋದು ಸ್ನೇಹಿತರೆ. ಹಾಗಾಗಿ ಏನಪ್ಪ ಅಂತಂದ್ರೆ ಆದಷ್ಟು ರೈತರು ನೀರುವರಿ ಇರುವಂಥ ರೈತರು ನೀರನ್ನು ಪೋಲ್ ಮಾಡ್ದೇನೆ ಅಥವಾ ನೀರನ್ನು ಜಾಸ್ತಿನ ಇದು ಮಾಡ್ದೇನೆ ಹಾಳು ಮಾಡ್ದೇನೆ ನೀರನ್ನು ಮಿತವಾಗಿ ಬೆಳೆಸ್ಬೇಕಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾಕಂತಂದರೆ ಕನಿಷ್ಠ ಈಗ ಮಳೆಗಾಲ ಈ ವರ್ಷ ಯಾಕಂದರೆ ಮಳೆಯ ಪ್ರಮಾಣ ಸುಮಾರು ಕಡಿಮೆ ಆಗ್ತದೆ ಅಂತೇಳಿ ಈಗಿನ ತಜ್ಞರು ಹೇಳ್ತಾ ಇದ್ದಾರೆ. ಯಾಕಂತಂದರೆ ಹೇಳೋಕ್ಕಾಗೋಲ್ಲ. ಯಾಕಂದರೆ ಮಳೆಯ ವಾತಾವರಣ ಭಾಳ ಕಡಿಮೆ ಇದೆ. ವರ್ಷದ ಮಳೆಯ ವಾತಾವರಣಕ್ಕೂ ಈ ವರ್ಷ ಹಿಂಗಾರು ಕೂಡ ಸ್ವಲ್ಪ ಲೇಟಾಗಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ ತಜ್ಞರು. ಹಾಗಾಗಿ ಏನಪ್ಪ ಅಂತಂದ್ರೆ ಸಾಕಷ್ಟು ರೈತರು ಟ್ಯಾಂಕರ್ ಸಹಾಯನ ಪಡಿತಾ ಇದ್ದಾರೆ. ಟ್ಯಾಂಕರ್ ಮೂಲಕನ ನೀರನ್ನು ಕೊಡುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ರೈತರು ಕೂಡ ಆದಷ್ಟು ಮಿತವಾಗಿ ನೀರನ್ನು ಬಳಸಿಕೊಂಡು ಈಗಿರುವಂಥ ಅಡಿಕೆ ಗಿಡ ಅಥವಾ ಯಾವುದೇ ಬೆಳೆದಿರುವಂಥ ಬೆಳೆಯನ್ನು ಉಳಿಸ್ಕೋಬೇಕಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.